ಕೂಡ ಮೂಲ ಸಂಸ್ಥೆಗಳು ನೆಲಮಂಗಲದಲ್ಲಿ ಇದೆ. ಹಾಗೆ ಚಿಕ್ಕಹನುಮೇಗೌಡ ಮಾದಪ್ಪ ಕುಮುದ್ವತಿ ಗ್ರೂಪ್, ಗೌರಿಶಂಕರ್ ವಿಜಯಣ್ಣ ಹೊಯ್ಸಳ ಶಿಕ್ಷಣ ಸಂಸ್ಥೆ, ಕುಮಾರ್ ರಾಮಯ್ಯ ನಿತ್ಯ 517ನೇ ಕೆಂಪೇಗೌಡರು ಜಯಂತಿನ ಒಂದು ನೆಲಮಂಗಲ ತಾಲೂಕಲ್ಲಿ ಒಂದು ಮನೆ ಮನೆಗೆ ಹಬ್ಬದ ವಾತಾವರಣ ಥರ ಅದ್ಧೂರಿಯ ಕಾರ್ಯಕ್ರಮ ನಡೀತು. ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಸುಮಾರು 4,000 to 5,000 ಜನ ಐಬಿಯಿಂದ ನಾವು ಮೆರವಣಿಗೆಯನ್ನು ಹೋದೋ ತಾಲೂಕು ಆಫೀಸರ್ಗೂ ಕೆಂಪೇಗೌಡರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಒಂದು ವೇದಿಕೆಯನ್ನು ಮಾಡಿದ್ದು. ಆ ವೇದಿಕೆಯಲ್ಲಿ ನಮ್ಮ ಜನಾಂಗದ ಮಕ್ಕಳು 98% ಬಂದಿರೋಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು, ಮತ್ತು ಉದ್ಯಮಿಗೆ ಹಾಗೂ ಡಾಕ್ಟ್ರುಗಳಿಗೆ ಎಲ್ಲವರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಇವತ್ತು ಒಂಥರ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. 4 ವರ್ಷದಿಂದ ನಮ್ಮ ಶಾಸಕರು ಈ ಕೆಂಪೇಗೌಡರ ಜಯಂತಿ ಎಲ್ಲ ಜಯಂತಿಯನ್ನು ಈ ಥರ ಅದ್ಧೂರಿಯಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ನನಗಂತೂ ನಮ್ಮ ಶಾಸಕರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಾನು ಸಹ ಚರ್ಚೆ ಮಾಡಿದೆ. ಈ 4 ಪಥ ರಸ್ತೆಗಳಿಗೆ ನಮ್ಮ ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತ ಕೇಳಿದೆ. ಅವರು ಸಹ ಲಾಸ್ಟಲ್ಲಿ ನಮಗೊಂದು ಮಾತು ಕೊಟ್ಟರು. ಈ ಸೊಂಡೆಗುಪ್ಪ ರಸ್ತೆ ಇರ್ಬೋದು ಮತ್ತು ತ್ಯಾಮಗೂಡ್ಲು ರಸ್ತೆಗೆ 2 ರಸ್ತೆಯಲ್ಲಿ ನಮ್ಮ ಲೀಡರ್ಗಳ ಹತ್ರ ಚರ್ಚೆ ಮಾಡಿ ಒಂದಕ್ಕಂತೂ ಹೆಸರಿಡೋಣ ಕಾರಣ ಅಂತ ಹೇಳಿ ಎಲ್ಲ ಸಭೆಗೆ ತೀರ್ಮಾನ ಆಯಿತು. ಹಾಗೆ ನಮ್ಮ 35 ಕುಂಟೆ ಜಾಗವನ್ನು ಹೋಸರಿನೇ ನಮಗೆ ಜಾಗವನ್ನು ಕೊಟ್ಟಿದ್ದರು. ಆ ಜಾಗಕ್ಕೂ ಸಹ ಇವತ್ತು 12 ಕೋಟಿ ರೂಪಾಯಿನ ಪ್ಲ್ಯಾನ್ ಮಾಡಿಸಿದೆ. ಅದಕ್ಕಿಂತ ಹೆಚ್ಚಿನಾಗಿ ಮಾಡಿಸೋಣ. ನಾನು ಸಹಕಾರ ಇನ್ನೂ ನೀಡ್ತೀನಿ. ನನ್ನ ಸರ್ಕಾರದಿಂದ ಈ ಸಾರಿನೂ ಇನ್ನೂ 2.5 ಕೋಟಿ ಕೊಟ್ಟಿದ್ದಾರೆ. ಇನ್ನೂ 2.5 ಕೋಟಿ ಕೊಡ್ತೀನಿ, 5 ಕೋಟಿ ಕೊಟ್ಟಿದ್ದೀನಿ. ನೀನು ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತೀನಿ. ಗುದ್ಲಿ ಪೂಜೆಗೂ 1 ಕೋಟಿ ಕೊಡ್ತೀನಿ. ನಾನು ಸಹ ಅವ್ರನ್ನ ಕೇಳಿದೆ, DCMನ್ನು ಕರೆಸ್ಬೇಕು ಸರ್ ಪೂಜೆಗೆ. ಅವತ್ತು CMನ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನಾನು ಡೇಟನ್ನು ಅವ್ರ ಹತ್ರ ಮಾತಾಡಿ ನಿಗದಿ ಮಾಡ್ತೀನಿ ಅಂತ ಹೇಳಿದ್ದೀವಿ. ನಮ್ಮ ಕ್ಷೇಮಾಭಿವೃದ್ಧಿ ಟ್ರಸ್ಟಿಂದ 400 to 500 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆ ಜಾಗದಲ್ಲೇ ಇಟ್ಕೊಬೇಕು ಅಂದ್ಕೊಂಡಿದ್ದೀವಿ. ಅದನ್ನು ಯಶಸ್ವಿಯನ್ನು ಮಾಡ್ತೀವಿ ಖಂಡಿತವಾಗ್ಲೂ. ಇವತ್ತು ನೆಲಮಂಗಲ ತಾಲೂಕಲ್ಲಿ ಇಷ್ಟು ಜನ ಬಂದಿರೋದಕ್ಕೆ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲ ಜನಾಂಗದವರು ಬಂದು ನಮಗೆ ಇವತ್ತು ಯಶಸ್ವಿಯನ್ನು ಮಾಡಿದ್ದಾರೆ ಕೆಂಪೇಗೌಡರ ಜಯಂತಿಯನ್ನು. ಅದಕ್ಕೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು.